ಪ್ಲೇಆಫ್ಸ್ ಬ್ಯಾಟಲ್ಗೆ ಸಿದ್ಧವಾಗಿರುವಂತ 4 ತಂಡಗಳು ಕೂಡ ಸೂಪರ್ ಸ್ಟ್ರಾಂಗ್ ಟೀಮ್ಗಳೇ. ಹಾಗೆ ಈ 4 ತಂಡಗಳಲ್ಲೂ ಕೂಡ ಸಾಕಷ್ಟು ಕಾಮನ್ ಫ್ಯಾಕ್ಟರ್ಸ್ ಕೂಡ ಇದೆ. ಲೀಗ್ ಹಂತ ಫಿನಿಶ್ ಮಾಡಿ ನಾಕ್ಔಟ್ ಫೈಟ್ಗಾಗಿ ಕಾಯ್ತಾ ಇರುವಂತ ಈ ತಂಡಗಳ ಡಾಮಿನೇಷನ್ ಹೇಗಿದೆ, ಹೈ ಸ್ಕೋರ್ ವೀರರು ಯಾರೆಲ್ಲ, ಸೋಲು ಗೆಲುವಿನ ಜರ್ನಿ ಹೇಗಿತ್ತು, ಗೇಮ್ ಚೇಂಜರ್ಸ್ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಾಪ್ 4 ನಲ್ಲಿ ಕ್ವಾಲಿಫೈ ಆಗಿ ಕಪ್ ಮೇಲೆ ಕಣ್ಣಿಟ್ಟಿರುವಂತಹ 4 ತಂಡಗಳ ಜರ್ನಿ ಡಿಫರೆಂಟ್ ಆಗಿ ಕಂಡ್ರು ಕೂಡ ಕೆಲ ವಿಚಾರಗಳಲ್ಲಿ ಒಬ್ಬರನ್ನೊಬ್ರು ಹೋಲಿಕೆ ಮಾಡೋ ಥರಾನೇ ಇದ್ದಾರೆ. ಟಾಪ್ ಆರ್ಡರ್ ಬ್ಯಾಟಿಂಗ್, ಟಾಪ್ 3 ಬೌಲರ್ಸ್, 200+ ರನ್ ಸ್ಕೋರ್, ಕನ್ಸಿಸ್ಟೆನ್ಸಿ, ಹೀಗೆ ಒಬ್ಬರನ್ನೊಬ್ರು ಮ್ಯಾಚ್ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಈ ಸೀಸನ್ ಅಲ್ಲಿ ಬ್ಯಾಟರ್ಸ್ ಅಂತೂ ಧೂಳೆಬ್ಬಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸೀಸನ್ ಅಲ್ಲಿ 5 ತಂಡಗಳ ಟಾಪ್ ಆರ್ಡರ್ನ 3 ಬ್ಯಾಟರ್ಗಳು 1300ಕ್ಕೂ ಹೆಚ್ಚು ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿ ಪಂಜಾಬ್ ಇದ್ರೂ ಕೂಡ ಕ್ವಾಲಿಫೈ ಆಗೋಕೆ ಸಾಧ್ಯವಾಗಲಿಲ್ಲ. ಅಂಡ್ ಈ 5 ತಂಡಗಳನ್ನ ಬಿಟ್ಟು ಉಳಿದ 5 ತಂಡಗಳ ಟಾಪ್ 3 ಬ್ಯಾಟರ್ಗಳು 1200 ರನ್ಗಳನ್ನು ಕೂಡ ಕಲೆ ಹಾಕೋಕೆ ಸಾಧ್ಯವಾಗಿಲ್ಲ. ಹಾಗಾದ್ರೆ ನಾಕ್ಔಟ್ಗೆ ಸೆಲೆಕ್ಟ್ ಆಗಿರುವಂತಹ ತಂಡಗಳ ಪೈಕಿ ಯಾರೆಲ್ಲ ರನ್ಸ್ ಸುನಾಮಿ ಎಬ್ಬಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಬೆಂಗಳೂರು ತಂಡದ ಪರ ಹೈ ಸ್ಕೋರರ್ ಅಂದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಸೊ ಈ ಲೀಗ್ನಲ್ಲಿ ಅಂದ್ರೆ ಲೀಗ್ ಸುತ್ತಿನ ಪಂದ್ಯಗಳಲ್ಲಿ 557 ರನ್ಗಳನ್ನ ಕಲೆ ಹಾಕಿ ತಂಡದ ಪರ ಹೈ ಸ್ಕೋರರ್ ಆಗಿರುವಂತದ್ದು. ನಂತರದ ಸ್ಥಾನದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಇದ್ದಾರೆ. ಇವರು 433 ರನ್ಗಳನ್ನ ಕಲೆ ಹಾಕಿ ತಂಡದ ಪರ 2ನೇ ಹೈ ಸ್ಕೋರರ್ ಆಗಿರುವಂತದ್ದು. ಇನ್ನು ನಾಯಕ ರಜತ್ ಪಾಟಿದಾರ್ 3ನೇ ಸ್ಥಾನದಲ್ಲಿದ್ದಾರೆ. 393 ರನ್ಗಳನ್ನ ಕಲೆ ಹಾಕಿದ್ದಾರೆ ತಂಡದ ಪರ. ಸೊ ಈ 3 ಸೇರಿ ಒಟ್ಟಾರೆಯಾಗಿ 1383 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಇನ್ನು ಗುಜರಾತ್ ತಂಡದ ಪರ ಬ್ಯಾಟಿಂಗ್ ಧಮಾಕ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗುಜರಾತ್ ಪರ ಹೈ ಸ್ಕೋರರ್ ಅಂದ್ರೆ ಅದು ಸಾಯಿ ಸುದರ್ಶನ್. ಸೊ ಆರೆಂಜ್ ಕ್ಯಾಪ್ ಲೀಡರ್ ಕೂಡ ಆಗಿರುವಂತ ಸಾಯಿ ಸುದರ್ಶನ್ ಈ ಸೀಸನ್ ಅಲ್ಲಿ 638 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ನಾಯಕ ಶುಭ್ಮನ್ ಗಿಲ್ ಈ ಲಿಸ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. 616 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಇನ್ನು ಜೋಸ್ ಬಟ್ಲರ್ 3ನೇ ಸ್ಥಾನದಲ್ಲಿದ್ದಾರೆ. 469 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಅಲ್ಲಿಗೆ ಟಾಪ್ ಆರ್ಡರ್ನ ಈ 3 ಬ್ಯಾಟರ್ಗಳು ಸೇರಿ 1723 ರನ್ಗಳನ್ನ ಗುಜರಾತ್ ಪರ ಕಲೆ ಹಾಕಿರುವಂತದ್ದು. ಇನ್ನು ಈ ಲಿಸ್ಟ್ ನಲ್ಲಿ ಹೈದರಾಬಾದ್ ಪರ ಹೇಗಿದೆ ಬ್ಯಾಟಿಂಗ್ ಧಮಾಕ ಅನ್ನೋದನ್ನ ನೋಡ್ತಾ ಹೋಗೋಣ. ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ 563 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಇಶಾನ್ ಕಿಶನ್ 569 ರನ್ಸ್. ಹಾಗೆ ತಂಡದ ಪರ ಹೈ ಸ್ಕೋರರ್ ಆಗಿರುವಂತದ್ದು ಹೆನ್ರಿ ಕ್ಲಾಸನ್ 606 ರನ್ಗಳನ್ನ ಒಟ್ಟಾರೆಯಾಗಿ ಕಲೆ ಹಾಕಿದ್ದಾರೆ. ಸೊ ಟೋಟಲ್ ಆಗಿ ಈ 3 ಆಟಗಾರರು ಸೇರಿ 1738 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಅಂಡ್ ಎಲ್ಲಾ ತಂಡಗಳಿಗಿಂತ ಹೈ ಸ್ಕೋರರ್ ಆಗಿರುವಂತದ್ದು ಇದೇ ತಂಡ ಟಾಪ್ 3 ನಲ್ಲಿ. ಇನ್ನು ರಾಜಸ್ಥಾನದ ಪರ ಬ್ಯಾಟಿಂಗ್ ಧಮಾಕ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜಸ್ಥಾನ ಪರ ಹೈ ಸ್ಕೋರರ್ ಆಗಿರುವಂತದ್ದು ವೈಭವ್ ಸೂರ್ಯವಂಶಿ 583 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅನಂತರದ ಸ್ಥಾನದಲ್ಲಿ ಧ್ರುವ್ ಜುರೇಲ್ ಇದ್ದಾರೆ. ಸೊ ಡಿಜೆ ಈ ಸೀಸನ್ ಅಲ್ಲಿ 458 ರನ್ಗಳನ್ನ ಕಲೆ ಹಾಕಿ 2ನೇ ಸ್ಥಾನದಲ್ಲಿ ಇರುವಂತದ್ದು. ಇನ್ನು 3ನೇ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಇದ್ದಾರೆ. 397 ರನ್ಗಳನ್ನ ಕಲೆ ಹಾಕಿರುವಂತದ್ದು. ಸೊ ಈ 3 ಬ್ಯಾಟರ್ಗಳು ಸೇರಿ ಒಟ್ಟಾರೆಯಾಗಿ 1438 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಇದಿಷ್ಟು ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿರುವಂತ ಆಟಗಾರರು. ಇನ್ನು ಬೌಲಿಂಗ್ ಅಂತ ಬಂದಾಗಲೂ ಕೂಡ ಈ 4 ತಂಡಗಳಲ್ಲೂ ಕೂಡ ಕಾಮನ್ ಫ್ಯಾಕ್ಟರ್ ಅಂತೂ ಇದ್ದೇ ಇದೆ. ಒಂದು ತಂಡದ ಪರ 3 ಬೌಲರ್ಗಳು 45 ಅಥವಾ ಅದಕ್ಕಿಂತ ಜಾಸ್ತಿ ವಿಕೆಟ್ಸ್ ಅನ್ನ ತಗೊಂಡಿರುವಂತದ್ದು. ಈ ಸೀಸನ್ ಅಲ್ಲಿ ಒಟ್ಟು 5 ತಂಡಗಳಲ್ಲಿ 3 ಬೌಲರ್ಗಳು 45+ ವಿಕೆಟ್ಸ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ 5 ತಂಡಗಳಲ್ಲಿ 3 ಬೌಲರ್ಗಳು ಒಟ್ಟಾರೆಯಾಗಿ ಸೇರಿ ಟಾಪ್ 3 ಬೌಲರ್ಗಳು 45+ ವಿಕೆಟ್ಸ್ ಅನ್ನ ತಗೊಂಡಿರೋದು. ಅದರಲ್ಲೂ ಕೂಡ ಚೆನ್ನೈ ಟಾಪ್ 3 ಬೌಲರ್ಗಳು 48 ವಿಕೆಟ್ ಅನ್ನ ಪಡ್ಕೊಂಡಿದ್ರು. ಬಟ್ ಅಲ್ಲಿ ಚೆನ್ನೈ ತಂಡ ಕ್ವಾಲಿಫೈ ಆಗಿಲ್ಲ. ಇನ್ನು ಉಳಿದ 4 ತಂಡಗಳು ಅಂದ್ರೆ ಬೆಂಗಳೂರು, ಗುಜರಾತ್ ಹಾಗೆ ಹೈದರಾಬಾದ್ ಜೊತೆಗೆ ರಾಜಸ್ಥಾನ ತಂಡಗಳು ಇಲ್ಲಿ ಕ್ವಾಲಿಫೈ ಆಗಿರುವಂತದ್ದು. ಸೊ ಬೆಂಗಳೂರು ತಂಡದ ಪರ ಅಂತ ನೋಡಿದಾಗ ಹೈ ವಿಕೆಟ್ ಟೇಕರ್ ಆಗಿರುವಂತದ್ದು ಭುವನೇಶ್ವರ್ ಕುಮಾರ್, ಭುವಿ ಹಾಗೆ ರಸಿಕ್ ಸಲಾಮ್ದಾರ್ ಜೊತೆಗೆ ಜೋಶ್ ಏಜಲೂಟ್ ಈ 3 ಜನ ಸೇರಿ ಅಂದ್ರೆ ಈ 3 ಬೌಲರ್ಗಳು ಸೇರಿ 50 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇನ್ನು ಗುಜರಾತ್ ಪರ ಕಗಿಸೋ ರಬಾಡ, ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್ ಈ 3 ಜನ ಸೇರಿ 60 ವಿಕೆಟ್ಗಳನ್ನ ಎಗರಿಸಿರುವಂತದ್ದು. ಸೊ ಇವರು
ಹೈಯೆಸ್ಟ್ ಡೇಂಜರ್ ಆಗಿರುವಂತ ಬೌಲರ್ಗಳು. ಇನ್ನು ಹೈದರಾಬಾದ್ ಪರ ಇಶಾನ್ ಮಲಿಂಗ, ಸಾಕಿಬ್ ಹುಸೇನ್ ಹಾಗೆ ಪ್ರಫುಲ್ ಹಿಂಗೆ ಈ ಮೂವರು ಸೇರಿ 45 ವಿಕೆಟ್ ಅನ್ನ ಪಡೆದಿರುವಂತದ್ದು. ಇನ್ನು ರಾಜಸ್ಥಾನ ಪರ ಜೋಫ್ರಾ ಆರ್ಚರ್, ಬ್ರಿಜೇಶ್ ಶರ್ಮಾ ಹಾಗೆ ನಾಂಡ್ರೆ ಬರ್ಗರ್ ಇವರು 3 ಜನ ಸೇರಿ 45 ವಿಕೆಟ್ ಅನ್ನ ಎಗರಿಸಿದ್ದಾರೆ. ಉಳಿದಂತೆ ಡೆಲ್ಲಿ, ಲಕ್ನೋ, ಮುಂಬೈ ಹಾಗೆ ಪಂಜಾಬ್ ತಂಡಗಳ ಅತ್ಯುತ್ತಮ 3 ಬೌಲರ್ಗಳು ಒಟ್ಟಾಗಿ 40 ವಿಕೆಟ್ಗಳನ್ನು ಪಡೆಯೋಕ್ಕೂ ಕೂಡ ಸಾಧ್ಯವಾಗಿಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ಅಲ್ಲಿ ಯಾಕೆ ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ ಅನ್ನೋದು. ಇನ್ನು ಕೋಲ್ಕತ್ತಾ ತಂಡದ ಅತ್ಯುತ್ತಮ 3 ಬೌಲರ್ಗಳು 44 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇದು ಬೌಲಿಂಗ್ ಕಥೆ. ಆದ್ರೆ 200+ ರನ್ಸ್ ಬ್ಯಾಟಿಂಗ್ ನಲ್ಲೂ ಕೂಡ ಟಾಪ್ 4 ಟೀಮ್ಗಳೇ ಸದ್ದು ಮಾಡಿವೆ. ಸೊ ಅದರಲ್ಲಿ ಯಾರೆಲ್ಲ 200+ ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ, ಎಷ್ಟು ಸಲ ಸ್ಕೋರ್ ಮಾಡಿದ್ದಾರೆ, ಜೊತೆಗೆ ಎಷ್ಟು ಸೋಲು ಹಾಗೆ ಎಷ್ಟು ಗೆಲುವನ್ನ ಕಂಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ ಅಲ್ಲಿ ಒಟ್ಟು ಬ್ಯಾಟಿಂಗ್ ನಲ್ಲಿ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಇರ್ಲಿ ಅಥವಾ ಚೇಸಿಂಗ್ ಇರ್ಲಿ ಒಟ್ಟಾರೆಯಾಗಿ 8 ಸಲ 200 ಅಥವಾ 200ಕ್ಕಿಂತ ಜಾಸ್ತಿ ರನ್ ಅನ್ನ ಕಲೆ ಹಾಕಿರುವುದು. ಇದರಲ್ಲಿ 5 ಸಲ ಗೆದ್ದಿದ್ದಾರೆ, ಜೊತೆಗೆ 3 ಸಲ ಸೋಲನ್ನ ಕಂಡಿರುವಂತದ್ದು. ಇನ್ನು ಗುಜರಾತ್ ತಂಡ 2ನೇ ಸ್ಥಾನದಲ್ಲಿರುವಂತಹ ಗುಜರಾತ್ ತಂಡ ಈ ಸೀಸನ್ ಅಲ್ಲಿ ಒಟ್ಟಾರೆಯಾಗಿ 6 ಬಾರಿ 200 ಅಥವಾ ಅದಕ್ಕಿಂತ ಹೆಚ್ಚಿನ ರನ್ ಅನ್ನು ಸ್ಕೋರ್ ಮಾಡಿರುವಂತದ್ದು. ಇದರಲ್ಲಿ 3 ಸಲ ಗೆದ್ರೆ 3 ಸಲ ಸೋತಿದ್ದಾರೆ. ಇನ್ನು ಹೈದರಾಬಾದ್ ತಂಡ ಈ ಸೀಸನ್ ಅಲ್ಲಿ 9 ಬಾರಿ 200+ ಸ್ಕೋರ್ಗಳ ಗಡಿಯನ್ನ ದಾಟಿರುವಂತದ್ದು ಬ್ಯಾಟಿಂಗ್ ನಲ್ಲಿ. ಇದರಲ್ಲಿ 7 ಸಲ ವಿನ್ ಆಗಿದ್ರೆ 2 ಸಲ ಸೋತಿರುವಂತದ್ದು. ಇನ್ನು ರಾಜಸ್ಥಾನ ತಂಡ ಈ ಸೀಸನ್ ಅಲ್ಲಿ ಒಟ್ಟಾರೆಯಾಗಿ 7 ಸಲ 200 ಅಥವಾ 200ಕ್ಕಿಂತ ಹೆಚ್ಚಿನ ಸ್ಕೋರ್ ಗಡಿಯನ್ನ ದಾಟಿರುವಂತದ್ದು. ಹಾಗೆ ಇದರಲ್ಲಿ 5 ಸಲ ವಿನ್ ಆದ್ರೆ 2 ಸಲ ಸೋಲನ್ನ ಕಂಡಿರುವಂತದ್ದು. ಇನ್ನು ಈ ಬಾರಿಯ IPL ನಲ್ಲಿ ಕನಿಷ್ಠ 6 ಬಾರಿ 200 ಅಥವಾ ಅದಕ್ಕಿಂತ ಹೆಚ್ಚು ರನ್ ಗಳಿಸಿದ್ದ ತಂಡಗಳಲ್ಲಿ 5 ತಂಡಗಳು ಇರುವಂತದ್ದು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 9 ಬಾರಿ 200+ ರನ್ಗಳನ್ನ ಗಳಿಸಿದ್ರು ಕೂಡ ಟಾಪ್ 4 ನಲ್ಲಿ ಸ್ಥಾನ ಪಡೆಯಲು ವಿಫಲವಾದಂತ ಏಕೈಕ ತಂಡ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್ ತಂಡ ಮಾತ್ರ. ಪ್ಲೇ ಆಫ್ ತಂಡ ತಲುಪಿದ ತಂಡಗಳಲ್ಲಿ ಹೈದರಾಬಾದ್ 9 ಬಾರಿ, ಹಾಗೆ ಬೆಂಗಳೂರು 8 ಸಲ, ರಾಜಸ್ಥಾನ 7 ಬಾರಿ ಹಾಗೆ ಗುಜರಾತ್ 6 ಬಾರಿ ಈ ಸ್ಕೋರ್ ಅನ್ನ ಮಾಡಿರುವಂತದ್ದು. ಉಳಿದ 5 ತಂಡಗಳು 5 ಬಾರಿ ಅಥವಾ ಅದಕ್ಕಿಂತ ಕಡಿಮೆ ಸಲ 200+ ಸ್ಕೋರ್ಗಳನ್ನ ಗಡಿ ದಾಟಿರುವಂತದ್ದು. ಮತ್ತೊಂದು ಕಡೆ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ ಪ್ಲೇ ಆಫ್ಗೆ ಪ್ರವೇಶ ಪಡೆದಿರುವಂತ ಈ 4 ತಂಡಗಳಲ್ಲಿ ಬೆಂಗಳೂರು, ಗುಜರಾತ್ ಹಾಗೆ ಹೈದರಾಬಾದ್ ತಂಡಗಳು ಸೀಸನ್ ಉದ್ದಕ್ಕೂ ಕೂಡ ಸತತ 2 ಪಂದ್ಯಕ್ಕಿಂತ ಹೆಚ್ಚು ಪಂದ್ಯಗಳನ್ನ ಸೋತಿಲ್ಲ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿರಬಹುದು, ಆದ್ರೆ ಹ್ಯಾಟ್ರಿಕ್ ಸೋಲನ್ನ ಈ ಸೀಸನ್ ಅಲ್ಲಿ 1 ಸಲ ಕೂಡ ಕಂಡೇ ಇಲ್ಲ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಪಂದ್ಯ 2 ಸಲ ಸೋತಿದ್ದಾರೆ, ಬಟ್ 3ನೇ ಪಂದ್ಯವನ್ನ ಸೋತಿಲ್ಲ. 3ನೇ ಬ್ಯಾಕ್ಗೆ ಗೆದ್ದು ಕಮ್ ಬ್ಯಾಕ್ ಮಾಡಿರುವಂತದ್ದು. ಬಟ್ ರಾಜಸ್ಥಾನ ಮಾತ್ರ ಸತತ 3 ಪಂದ್ಯಗಳನ್ನ ಒಮ್ಮೆ ಮಾತ್ರ ಸೋತಿದೆ. ಗುಜರಾತ್ ಮತ್ತು ಹೈದರಾಬಾದ್ ತಂಡಗಳು ಅತಿ ಹೆಚ್ಚು ಗೆಲುವಿನ ಸರಣಿಯನ್ನ ಈ ಸಲ ಕಂಡಿರುವಂತದ್ದು. ಈ ತಂಡಗಳು ತಲಾ 5 ಪಂದ್ಯಗಳನ್ನ ಕಂಟಿನ್ಯೂಯಸ್ ಆಗಿ ಗೆದ್ದಿರುವಂತದ್ದು. ಪ್ಲೇ ಆಫ್ ಸುತ್ತಿನಲ್ಲಿರುವಂತಹ ತಂಡಗಳ ಪೈಕಿ ಈ ವಿಚಾರದಲ್ಲಿ ಪಂಜಾಬ್ ತಂಡವನ್ನ ಆಡ್ ಮಾಡಿಲ್ಲ, ಯಾಕಂದ್ರೆ ಅವರು ಪ್ಲೇ ಆಫ್ ಸುತ್ತಿನಲ್ಲಿ ಇಲ್ಲ. ಹೀಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವಂತಹ 4 ತಂಡಗಳ ಜರ್ನಿಯಲ್ಲಿ ಸಾಕಷ್ಟು ಸಾಮ್ಯತೆ ಅಂತೂ ಇದ್ದೇ ಇದೆ. ಆದ್ರೆ ಇನ್ಮುಂದಿನ ಪಂದ್ಯಗಳಲ್ಲಿ ಡಾಮಿನೇಟ್ ಮಾಡಿದವರು ಫೈನಲ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಅಬ್ಬರಿಸಿದವರು ಕಪ್ಪನ್ನ ಗೆಲ್ತಾರೆ. ಸೊ ನಿಮ್ಮ ಪ್ರಕಾರ ಈ 4 ತಂಡಗಳಲ್ಲಿ ಯಾರು ಮೋಸ್ಟ್ ಡೇಂಜರಸ್ ಅನಿಸ್ತಾರೆ, ಹಾಗೆ ಯಾರು ಈ ಸೀಸನ್ ಅಲ್ಲಿ ಟೈಟಲ್ ವಿನ್ನರ್ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.